ಏನು ಸರ್ ಇಷ್ಟು ಲೇಟ್ ಮಾಡಿಬಿಟ್ರೆ ನೀವು ಯಮ್ಗನ್ ಕಾಲ ಶುರುವಾಗೋಯ್ತಲ್ಲ. ಪರವಾಗಿಲ್ಲ ಪುರೋಹಿತ್ರೆ, ನೀವಿನ್ನು ಹೊರಡಿ. ನನ್ನ ಮಗಳ ಎಂಗೇಜ್ಮೆಂಟ್ನ ಇನ್ನೊಂದು ದಿವಸ ಇಟ್ಕೋತೀನಿ. ಏನ್ ಮಾತಾಡ್ತಾ ಇದ್ದೀರಾ ಡ್ಯಾಡ್? ಬಂದಿರೋರ್ಗೆಲ್ಲ ಅವಮಾನ ಮಾಡಬೇಕು ಅಂತಿದ್ದೀರಾ? ಯಾಕೆ ಹೀಗೆ ನಡ್ಕೋತಾ ಇದ್ದೀರಾ ಸೂರ್ಯ ಅವರೇ? ಸಾಕ್ಷಿ, ನಿಮ್ಮಪ್ಪ ಪ್ಲಾನ್ ಮಾಡಿ ಹೀಗೆ ಮಾಡಿರೋದು. ನಿನ್ನ ರಂಜಿತನ ಎಂಗೇಜ್ಮೆಂಟ್ ಆಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಈಗ ಅದು ಕನ್ಫರ್ಮ್ ಆಯ್ತು. ತೋರಿಸ್ಬಿಟ್ಟ ನಿಮ್ಮ ರಾಜಕಾರಣಿ ಬುದ್ಧಿನ. ಹೌದ್ರಿ, ಬೇಕು ಅಂತಾನೆ ಮಾಡಿದ್ದು. ಈ ರಂಜಿತ್ ನಿಮ್ಮ ಮಗ ಅಂತ ಗೊತ್ತಿದ್ದು ನನ್ನ ಮಗಳನ್ನ ನಿಮ್ಮ ಮಗನಿಗೆ ಮದುವೆ ಮಾಡ್ಕೊಡ್ಬೇಕಾ? ರಂಜಿತ್ ಚಿದಂಬರಂ ಅವ್ರ ಮಗ ಅಂತ ಯಾರು ಹೇಳಿದ್ದು ನಿಮ್ಗೆ? ನನಗೂ ಗೊತ್ತು. ರಂಜಿತ್ ನನ್ನ ಎದುರಿಗೆ ಹೇಳಿ ಚಿದಂಬರಂ ನನ್ನ ತಂದೆ ಇಲ್ಲ ಅಂತ. ಈ ಕ್ಷಣ ಅವನ ಜೊತೆ ನೀವು ಮದುವೆ ಮಾಡ್ಕೊಡ್ತೀನಿ. ಹೇಳಿ ರಂಜಿತ್, ಚಿದಂಬರಂ ಅವರು ನಿಮ್ ತಂದೆ ಇಲ್ಲ ಅಂತ ಹೇಳಿ. ಎಷ್ಟು ಸಲ ಹೇಳಿ ಸಾಕ್ಷಿ? ಮುಂದೆ ಹೇಳಿದ್ನಲ್ಲ. ಮೊನ್ನೆ ಹೇಳೋದಲ್ಲ, ಈಗ ಹೇಳಬೇಕು. ಚಿದಂಬರಂ ಇದ್ದಾರೆ, ನಿನ್ ತಾಯಿ ಇದ್ದಾರೆ, ಅವ್ರ ಎದುರಿಗೆ ಇನ್ನೊಂದ್ಸಲ ಹೇಳು. ಹೇಳು. ಹೇಳಿ ರಂಜಿತ್, ಹೇಳಿ. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ ಸತ್ಯ ಹೇಳೋದಕ್ಕೆ? ಹೇಳು, ಧೈರ್ಯವಾಗಿ ಹೇಳು. ಚಿದಂಬರಂ ನನ್ನ ತಂದೆ ಅಲ್ಲ. ರಂಜಿತ್ ಹೇಳಾಯ್ತಲ್ಲ, ಇನ್ನೇನ್ ಬೇಕು ನಿಮ್ಗೆ? ಒಂದ್ ನಿಮಿಷ ಸಾಕ್ಷಿ, ನೀವಾದ್ರೂ ಹೇಳಿಮ್ಮ, ಇವನು ಹೇಳ್ತಿರೋದು ನಿಜಾನಾ? ಇವನು ತಂದೆ ಚಿದಂಬರಂ ಅಲ್ವಾ? ಅವ್ರಿಗೇನ್ರಿ ಕೇಳ್ತೀರಾ? ರಂಜಿತ್ ಹೇಳಿದಂತಾನೆ. ಹೇಳಿ ವೈಜಯಂತಿ ಅವರೇ, ಹೇಳಿ ಹೇಳಿ. ಚಿದಂಬರಂ ಅವರು ನನ್ನ ಗಂಡ ಅಲ್ಲ.